ನಮಸ್ಕಾರ ಎಲ್ಲರಿಗೂ. ನ ಕಾರ್ತೀಕ ಮಾಸ ಸಮಂ ಮಾಸಂ. ಕಾರ್ತೀಕ ಮಾಸಕ್ಕೆ ಸಮನಾದಂತಹ ಮಾಸ ಮತ್ತೊಂದಿಲ್ಲ. ಕಾರ್ತೀಕ ಮಾಸ ವಿಶೇಷವಾದದ್ದು, ಶ್ರೇಷ್ಠವಾದದ್ದು. ದೊಡ್ಡ ದೊಡ್ಡ ಪಾಪಗಳನ್ನು ಮಾಡಿದವರು ಸಹ ಈ ಕಾರ್ತೀಕ ಮಾಸದಲ್ಲಿ ಧರ್ಮಾಚರಣೆ ಮಾಡುವುದರಿಂದ, ವ್ರತಾಚರಣೆ ಮಾಡುವುದರಿಂದ ಆ ಪಾಪಗಳಿಂದ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಹೇಳಲಾಗ್ತದೆ. ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ದಾಮೋದರ ರೂಪಿ ಶ್ರೀಕೃಷ್ಣನನ್ನು ಪೂಜಿಸಲಾಗ್ತದೆ. ದೇವರ ಮುಂದೆ ದೀಪ ಹಚ್ಚಿಡುವುದು, ದೀಪವನ್ನು ಬೆಳಗುವುದು ಸರ್ವಕಾಲಕ್ಕೂ ಆತನಿಗೆ ಪ್ರೀತಿಕರವಾದದ್ದು. ಅದರಲ್ಲೂ ಕಾರ್ತೀಕದಲ್ಲಿ ಅದಕ್ಕೆ ತುಂಬ ಮಹತ್ವ ಇದೆ, ವಿಶೇಷತೆ ಇದೆ. ಕಾರ್ತೀಕದಲ್ಲಿ ಭಗವಂತನಿಗೆ ದೀಪವನ್ನು ಬೆಳಗುವಂತಹ ಸಂದರ್ಭದಲ್ಲಿ, ದೀಪವನ್ನು ಹಚ್ಚಿಡುವಂತಹ ಸಂದರ್ಭದಲ್ಲಿ ಹೇಳಲೇಬೇಕಾದಂತಹ ಸ್ತೋತ್ರ ದಾಮೋದರ ಸ್ತೋತ್ರ ಅಥವಾ ಕಾರ್ತೀಕ ದಾಮೋದರ ಸ್ತೋತ್ರ. ಈ ಸ್ತೋತ್ರವನ್ನು ನಾನಿವತ್ತು ಅರ್ಥಸಹಿತವಾಗಿ ಹೇಳುತ್ತಾ ಇದ್ದೇನೆ. ಈ ಸ್ತೋತ್ರದಲ್ಲಿ ವಿಶೇಷವಾಗಿ ಭಗವಂತನ ದಶಾವತಾರದ ವರ್ಣನೆ ಇದೆ. ಈ ಸ್ತೋತ್ರದ ಫಲಶ್ರುತಿಯನ್ನು ಒಮ್ಮೆ ನೋಡೋಣ. ಈ ಸ್ತೋತ್ರದ ಫಲಶ್ರುತಿಯಲ್ಲಿ ಈ ರೀತಿಯಾಗಿ ಹೇಳಿದೆ: ಸೂರ್ಯೋದಯಕ್ಕೆ 2 ಘಟಿ ಉಳಿದಿರುವಾಗಲೇ ಬುಧನು, ಅಂದರೆ ಬುದ್ಧಿವಂತನು ಅಥವಾ ಬ್ರಾಹ್ಮಣನು, ಯಥಾವಿಧಿಯಾಗಿ ಸ್ನಾನಾದಿಗಳನ್ನು ಆಚರಿಸಿ ಮೇಲೆ ತಿಳಿಸಿರುವ ಮಂತ್ರವನ್ನು ಪಠಿಸಿ ಮಂಗಳಾರತಿಯನ್ನು ಮಾಡಬೇಕು. ಇದಕ್ಕಿಂತ ವಿಪರೀತವಾಗಿ ನಡೆದುಕೊಂಡವನು 14 ಜನ ಇಂದ್ರರಿರುವವರೆಗೆ ನರಕಕ್ಕೆ ಭಾಗಿಯಾಗುತ್ತಾನೆ. ಈ ಸ್ತೋತ್ರ ಪಂಚರಾತ್ರಾಗಮದ ಹಂಸ ಬ್ರಹ್ಮ ಸಂವಾದದಲ್ಲಿ ಬರುವಂಥದ್ದು. ಸ್ತೋತ್ರವನ್ನು ಮೊದಲು ನೋಡೋಣ, ಆಮೇಲೆ ಅದರ ಅರ್ಥವನ್ನು ನೋಡ್ತಾ ಹೋಗೋಣ. ಅಥ ದಾಮೋದರ ಸ್ತೋತ್ರಂ. ಮತ್ಸ್ಯಾಕೃತಿಧರ ಜಯ ದೇವೇಶ ವೇದ ವಿಬೋಧಕ ಕೂರ್ಮ ಸ್ವರೂಪ ಮಂದರ ಗಿರಿಧರ ಸೂಕರ ರೂಪ ಭೂಮಿ ವಿಧಾರಕ ಜಯ ದೇವೇಶ. ಕಾಂಚನ ಲೋಚನ ನರಹರಿ ರೂಪ ದುಷ್ಟ ಹಿರಣ್ಯಕ ಭಂಜನ ಜಯ ಭೋ ಜಯ ಜಯ ವಾಮನ ಬಲಿ ವಿಧ್ವಂಸಿನ್ ದುಷ್ಟ ಕುಲಾಂತಕ ಭಾರ್ಗವ ರೂಪ. ಜಯ ವಿಶ್ರವಸ ಸುತ ವಿಧ್ವಂಸಿನ್ ಜಯ ಕಂಸಾರೆ ಯದುಕುಲ ತಿಲಕ ಜಯ ವೃಂದಾವನ ಚರ ದೇವೇಶ ದೇವಕಿ ನಂದನ ನಂದ ಕುಮಾರ. ಜಯ ಗೋವರ್ಧನ ಧರ ವತ್ಸಾರೆ ಧೇನುಕ ಭಂಜನ ಜಯ ಕಂಸಾರೆ. ರುಕ್ಮಿಣಿ ನಾಯಕ ಜಯ ಗೋವಿಂದ ಸತ್ಯವಲ್ಲಭ ಪಾಂಡವ ಬಂಧೋ. ಖಗವರ ವಾಹನ ಜಯ ಪೀಠಾರೆ ಜಯ ಮುರಭಂಜನ ಪಾರ್ಥ ಸಖೇ ತ್ವಂ ಭೌಮ ವಿನಾಶಕ ದುರ್ಜನ ಹಾರಿನ್ ಸಜ್ಜನ ಪಾಲಕ ಜಯ ದೇವೇಶ. ಶುಭ ಗುಣ ಪೂರಿತ ಜಯ ವಿಶ್ವೇಶ ಜಯ ಪುರುಷೋತ್ತಮ ನಿತ್ಯ ವಿಬೋಧ. ಭೂಮಿ ಭರಾಂತಕ ಕಾರಣ ರೂಪ ಜಯ ಖರ ಭಂಜನ ದೇವವರೇಣ್ಯ. ವಿಧಿ ಭವ ಮುಖ ಸುರ ಸತತ ಸುವಂದಿತ ಸಚರಣಾಂಬುಜ ಕಂಜ ಸುನೇತ್ರ ಸಕಲ ಸುರಾಸುರ ನಿಗ್ರಹಕಾರಿನ್ ಪೂತನಿ ಮಾರಣ ಜಯ ದೇವೇಶ. ಯದ್ ಭ್ರೂ ವಿಭ್ರಮ ಮಾತ್ರ ತದಿದಂ ಆಕಮಲಾಸನ ಶಂಭು ವಿಪಾದ್ಯಂ ಸೃಷ್ಟಿಸ್ಥಿತಿ ಲಯ ಮೃಚ್ಛತಿ ಸರ್ವಂ ಸ್ಥಿರಚರ ವಲ್ಲಭ ಸತ್ವಂ ಜಯ ಭೋ. ಜಯ ಯಮಲಾರ್ಜುನ ಭಂಜನ ಮೂರ್ತೆ ಜಯ ಗೋಪೀ ಕುಚ ಕುಂಕುಮಾಂಕಿತಾಂಗ
पाञ्चाली परिपालन जय भो जय गोपी जनरञ्जन जय भो जय रासोत्सवरत लक्ष्मीश सतत सुखार्णव जय कञ्जाक्ष जय जननीकर पाशसुबद्ध हरणान्नवनीतस्य सुरेश बालक्रीडन पर जय भो त्वं मुनिवरवन्दित पद पद्मेश कालिय फणिफणमर्दन जय भो द्विजपत्न्यर्पितमत्सि विभोनम् क्षीराम्बुधिकृत निलयन देव वरद महाबल जय जय कान्त दुर्जन मोहक बुद्ध स्वरूपा सज्जन बोधक कल्कि स्वरूपा जय युगकृत् दुर्जन विध्वंसिन् जय 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 भो जय विश्वात्मन् जय युगकृत् दुर्जन विध्वंसिन् जय 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 भो जय विश्वात्मन् इति मन्त्रं पठन्नेव कुर्यान्नीराजनं बुधः घटिकाद्वयशिष्टायां स्नानं कुर्याद्यथा विधि अन्यथा नरकं याति यावदिन्द्राश्चतुर्दश इति पञ्चरात्रागमे हंस ब्रह्म संवादे दामोदरस्तोत्रं ಸಂಪೂರ್ಣಂ. ಪಂಚರಾತ್ರಾಗಮದ ಹಂಸ ಬ್ರಹ್ಮ ಸಂವಾದದಲ್ಲಿ ಬರುವಂತಹ ಈ ಪುಣ್ಯಪ್ರದವಾದ ದಾಮೋದರ ಸ್ತೋತ್ರದ ಅರ್ಥವನ್ನ ಈಗ ನೋಡೋಣ. ಮತ್ಸ್ಯಾಕೃತಿಧರ ಜಯ ದೇವೇಶ ವೇದ ವಿಬೋಧಕ ಕೂರ್ಮ ಸ್ವರೂಪ ಮಂದರ ಗಿರಿಧರ ಸೂಕರ ರೂಪ ಭೂಮಿ ವಿಧಾರಕ ಜಯ ದೇವೇಶ. ಮತ್ಸ್ಯಾವತಾರವನ್ನು ಧರಿಸಿದ ದೇವತೆಗಳ ಒಡೆಯನೇ ನಿನಗೆ ಜಯವಾಗಲಿ. ಕರ್ಮಕಾಂಡ ರೂಪದ ವೇದವನ್ನ ವಿಶೇಷವಾಗಿ ಬೋಧಿಸಿದವ ಮತ್ತು ಮಂದರ ಪರ್ವತವನ್ನ ಧರಿಸಿದ ಸೂಕರ ಅಂದರೆ ಹಂದಿ ಈ ರೂಪಧಾರಕನಾಗಿ ಭೂಮಿಯನ್ನ ಬಗೆದ ಹೇ ದೇವ ನಿನಗೆ ಜಯವಾಗಲಿ. ಕಂಚನಲೋಚನ ನರಹರಿ ರೂಪ ದುಷ್ಟ ಹಿರಣ್ಯಕ ಭಂಜನ ಜಯ ಭೋ ಜಯ ಜಯ ವಾಮನ ಬಲಿ ವಿಧ್ವಂಸಿನ್ ದುಷ್ಟ ಕುಲಾಂತಕ ಭಾರ್ಗವ ರೂಪ. ಸ್ವರ್ಣ ನೇತ್ರಗಳುಳ್ಳ ನರಹರಿಯ ರೂಪವನ್ನ ಧರಿಸಿದವ ಮತ್ತು ದುಷ್ಟನಾದ ಹಿರಣ್ಯಕನನ್ನ ವಧಿಸಿದ ನಿನಗೆ ಜಯವಾಗಲಿ. ವಾಮನ ರೂಪವನ್ನ ಧರಿಸಿ ಬಲಿಯನ್ನು ನಿಗ್ರಹಿಸಿದವ ಮತ್ತು ಪರಶುರಾಮ ಅವತಾರವನ್ನ ಧರಿಸಿ ದುಷ್ಟರನೇಕರ ಕುಲವನ್ನು ನಾಶ ಮಾಡಿದ ಭಾರ್ಗವನೇ ನಿನಗೆ ಜಯವಾಗಲಿ. ಜಯ ವಿಶ್ರವಸಸುತ ವಿಧ್ವಂಸಿನ್ ಜಯ ಕಂಸಾರೇ ಯದುಕುಲ ತಿಲಕ ಜಯ ವೃಂದಾವನ ಚರ ದೇವೇಶ ದೇವಕಿ ನಂದನ ನಂದ ಕುಮಾರ. ವಿಶ್ರವಸುವಿನ ಮಗನಾದ ರಾವಣನನ್ನು ವಧಿಸಿದ ನಿನಗೆ ಜಯವಾಗಲಿ. ಹೇ ಕಂಸನ ಶತ್ರುವಾದ ಯದುಕುಲ ಶ್ರೇಷ್ಠ ನಿನಗೆ ಜಯವಾಗಲಿ. ವೃಂದಾವನದಲ್ಲಿ ನಡೆದಾಡುವ ನಂದನ ಕುಮಾರನಾದ ದೇವಕಿ ನಂದನನೇ ನಿನಗೆ ಜಯವಾಗಲಿ. ಜಯ ಗೋವರ್ಧನ ಧರ ವತ್ಸಾರೇ ಧೇನುಕ ಭಂಜನ ಜಯ ಕಂಸಾರೇ ರುಕ್ಮಿಣಿ ನಾಯಕ ಜಯ ಗೋವಿಂದ ಸತ್ಯವಲ್ಲಭ ಪಾಂಡವ ಬಂಧೋ. ಗೋವರ್ಧನ ಪರ್ವತವನ್ನು ಧರಿಸಿದ ಮಾಯಾರೂಪವಾದಂತಹ ಆಕಳ ಕರುವನ್ನ ಸಂಹರಿಸಿದವನೇ, ಧೇನುಕನನ್ನ ವಧೆ ಮಾಡಿದ ಕಂಸ ಶತ್ರುವೇ ನಿನಗೆ ಜಯವಾಗಲಿ. ಹೇ ರುಕ್ಮಿಣಿ ವಲ್ಲಭ,
ಗೋವಿಂದ ಅಂದರೆ ಉಪನಿಷತ್ತುಗಳಿಂದ ಹೊಗಳಲ್ಪಟ್ಟವನೇ, ಸತ್ಯಭಾಮ ಪತಿಯೇ, ಪಾಂಡವರ ಬಂಧುವೇ, ನಿನಗೆ ಜಯವಾಗಲಿ. ಖಗವರ ವಾಹನ ಜಯ ಪೀಠಾರೆ ಜಯ ಮುರಭಂಜನ ಪಾರ್ಥ ಸಖೇ ತ್ವಂ ಭೌಮ ವಿನಾಶಕ ದುರ್ಜನ ಹಾರಿನ್ ಸಜ್ಜನ ಪಾಲಕ ಜಯ ದೇವೇಶ. ಹೇ ಗರುಡ ವಾಹನನೇ, ಪಾರ್ಥನ ಸಖನೆ, ಮೂರನೆಂಬ ರಾಕ್ಷಸನ ನಾಶಕನೇ, ನಿನಗೆ ಜಯವಾಗಲಿ. ಅಂತರಿಕ್ಷ ಮುಂತಾದ ಸ್ಥಳದಲ್ಲಿ ವಧಿಸಿದ ಸಜ್ಜನ ಪಾಲಕನಾದ ದೇವೇಶನೇ, ನಿನಗೆ ಜಯವಾಗಲಿ. ಶುಭ ಗುಣಪೂರಿತ ಜಯ ವಿಶ್ವೇಶ ಜಯ ಪುರುಷೋತ್ತಮ ನಿತ್ಯ ವಿಬೋಧ ಭೂಮಿ ಭರಾಂತಕ ಕಾರಣ ರೂಪ ಜಯ ಖರ ಭಂಜನ ದೇವವರೇಣ್ಯ. ಅನೇಕ ಶುಭ ಗುಣಗಳ ಸಮೂಹದಿಂದ ತುಂಬಿದವನೇ, ಸತ್ಯವನ್ನೇ ಬೋಧಿಸುವ ಉತ್ತಮ ಜೀವೋತ್ತಮನೇ, ನಿನಗೆ ಜಯವಾಗಲಿ. ಪಾಪದಿಂದ ತುಂಬಿದ ಭೂಭಾರವನ್ನ ಅಪಹರಿಸುವ ಕಾರಣನೇ, ಖರಸುರಾಂತಕ ದೇವಶ್ರೇಷ್ಠನೇ, ನಿನಗೆ ಜಯವಾಗಲಿ. ವಿಧಿಭವ ಮುಖ ಸುರ ಸತತ ಸುವಂದಿತ ಸಚ್ಚರಣಾಂಬುಜ ಕಂಜ ಸುನೇತ್ರ ಸಕಲ ಸುರಾಸುರ ನಿಗ್ರಹಕಾರಿನ್ ಪೂತನಿ ಮಾರಣ ಜಯ ದೇವೇಶ. ಸಂಸಾರ ಸೃಷ್ಟಿಗೆ ಕಾರಣರಾದ ದೇವತೆಗಳಿಂದ ಸದಾ ವಂದಿತನಾದ ಮತ್ತು ಸಜ್ಜನರಿಂದ ಸೇವಿತನಾದ ಸಕಲ ದುಷ್ಟ ಸುರಾಸುರರನ್ನು ನಿಗ್ರಹಿಸುವ ಪೂತನಿ ಹಂತಕನಾದಂತಹ ದೇವತೆಗಳ ಸ್ವಾಮಿಯೇ, ನಿನಗೆ ಜಯವಾಗಲಿ. ಯದ್ ಭ್ರೂ ವಿಭ್ರಮ ಮಾತ್ರ ತದಿದಂ ಆಕಮಲಾಸನ ಶಂಭು ವಿಪಾದ್ಯಂ ಸೃಷ್ಟಿ ಸ್ಥಿತಿ ಲಯ ಮೃಚ್ಛತಿ ಸರ್ವಂ ಸ್ಥಿರಚರ ವಲ್ಲಭ ಸತ್ವಂ ಜಯ ಭೋ. ಯಾರ ಕಣ್ಣಿನ ಕಟಾಕ್ಷ ವಿಭ್ರಮ ಮಾತ್ರದಿಂದ ಬ್ರಹ್ಮ ಶಂಕರಾದಿಗಳ ಕರ್ತವ್ಯವಾದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಸಂಭವಿಸಿವೆಯೋ ಆ ಎಲ್ಲ ಸ್ಥಿರ ಮತ್ತು ಚರಗಳಿಗೆ ಅಧಿಪತಿಯಾದ ನಿನಗೆ ಜಯವಾಗಲಿ. ಜಯ ಯಮಲಾರ್ಜುನ ಭಂಜನ ಮೂರ್ತೆ ಜಯ ಗೋಪಿ ಕುಚ ಕುಂಕುಮಾಂಕಿತಾಂಗ ಪಾಂಚಾಲಿ ಪರಿಪಾಲನ ಜಯ ಭೋ ಜಯ ಗೋಪಿ ಜನರಂಜನ ಜಯ ಭೋ. ಯಮಲಾರ್ಜುನರನ್ನು ಭಂಜಿಸಿದ ಶರೀರವುಳ್ಳ ನೀನು, ಗೋಪಿಜನರ ಕುಚದಂತೆ ಕೆಂಪಾದ ಶರೀರವುಳ್ಳ ದ್ರೌಪದಿಯನ್ನು ಸಂರಕ್ಷಿಸಿದ ನಿನಗೆ ಜಯವಾಗಲಿ. ಗೋಪಿಯರನ್ನು ರಂಜಿಸಿದ ಗೋಪಿಜನ ರಂಜನನೇ, ನಿನಗೆ ಜಯವಾಗಲಿ. ಜಯ ರಾಸೋತ್ಸವರತ ಲಕ್ಷ್ಮೀಶ ಸತತ ಸುಖಾರ್ಣವ ಜಯ ಕಂಜಾಕ್ಷ ಜಯ ಜನನೀಕರ ಪಾಶ ಸುಬದ್ಧ ಹರಣಾನ್ನವನೀತಸ್ಯ ಸುರೇಶ. ಹೇ ರಾಸಲೀಲೆಯಲ್ಲಿ ನಿರತನಾದ ಲಕ್ಷ್ಮೀರಮಣ, ಸುಖವೆಂಬ ಸಮುದ್ರ ಪ್ರಾಪ್ತಿಗೆ ಕಾರಣನಾದ ತಾಯಿಯ ಕೈಯೆಂಬ ಪಾಶದಿಂದ ಬಂಧಿತನಾಗಿ ಬೆಣ್ಣೆಯನ್ನು ಅಪಹರಿಸಿದ ದೇವತೆಗಳ ಒಡೆಯ, ನಿನಗೆ ಜಯವಾಗಲಿ. ಬಾಲಕ್ರೀಡನ ಪರಜಯ ಭೋತ್ವಂ ಮುನಿವರ ವಂದಿತ ಪದ ಪದ್ಮೇಶ ಕಾಲಿಯ ಫಣಿ ಫಣ ಮರ್ದನ ಜಯ ಭೋ ದ್ವಿಜಪತ್ನ್ಯರ್ಪಿತ ಮತ್ಸಿ ವಿಭೋನಂ. ಹೇ ಪರಮಾತ್ಮ, ನೀನು ಬಾಲಕರ ಕ್ರೀಡೆಯ ಪರವಾಗಿ ಇರುವವನು. ದಿವ್ಯ ದೇವರ್ಷಿಗಳಿಂದ ನಿನ್ನ ಪಾದ ಪದ್ಮಗಳು ಸದಾ ವಂದಿತವಾಗಿವೆ. ಕಾಲಿಯನೆಂಬ ಸರ್ಪದ ಹೆಡೆಯನ್ನು ಮರ್ದಿಸಿದ ಹೇ ದೇವ, ದ್ವಿಜ ಪತ್ನಿಯರಿಂದ ಅರ್ಪಿತವಾದ ಅಮೃತಾನ್ನವುಳ್ಳ ದೇವನೇ, ನಿನಗೆ ಜಯವಾಗಲಿ. ಕ್ಷೀರಾಂಬುಧಿಕೃತ ನಿಲಯನ ದೇವ ವರದ ಮಹಾಬಲ ಜಯ ಜಯ ಕಾಂತ ದುರ್ಜನ ಮೋಹಕ ಬುದ್ಧ ಸ್ವರೂಪ ಸಜ್ಜನ ಬೋಧಕ ಕಲ್ಕಿ ಸ್ವರೂಪ. ಕ್ಷೀರ ಸಮುದ್ರದಲ್ಲಿ ವಾಸವಾಗಿರುವ ವರವನ್ನೀಯುವ ಹೇ ದೇವ, ಅತ್ಯಂತ ಬಲಿಷ್ಠನಾಗಿರುವ ನಿನಗೆ ಜಯವಾಗಲಿ. ದುರ್ಜನರನ್ನು ಮೋಹಿಸುವ ಜ್ಞಾನ ಸ್ವರೂಪವಾದ ಬುದ್ಧ ಸ್ವರೂಪನೇ, ಸಜ್ಜನರಿಗೆ ಬೋಧಕವಾದ ಕಲ್ಕಿ ಸ್ವರೂಪನಾದ ಹೇ ದೇವನೇ, ನಿನಗೆ ಜಯವಾಗಲಿ. ಜಯ ಯುಗ ಕೃದ್ದುರ್ಜನ ವಿಧ್ವಂಸಿನ್ ಜಯ 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 ಭೋ ಜಯ ವಿಶ್ವಾತ್ಮನ್. ಯುಗ
ಕಲಿಯುಗ ಕರ್ತೃವಾದ ದುರ್ಜನ ವಿಧ್ವಂಸಿಯಾದ ವಿಶ್ವಸ್ವರೂಪನಾದ ಹೇ ದೇವ, ನಿನಗೆ ಜಯವಾಗಲಿ. ಇತಿ ಮಂತ್ರಂ ಪಠನ್ನೇವ ಕುರ್ಯಾನ್ನೀರಾಜನಂ ಬುಧಃ ಘಟಿಕಾದ್ವಯಶಿಷ್ಟಾಯಾಂ ಸ್ನಾನಂ ಕುರ್ಯಾದ್ಯಥಾ ವಿಧಿ ಅನ್ಯಥಾ ನರಕಂ ಯಾತಿ ಯಾವದಿಂದ್ರಾಶ್ಚತುರ್ದಶ. ಸೂರ್ಯೋದಯಕ್ಕೆ 2 ಘಟಿ ಉಳಿದಿರುವಾಗಲೇ ಬುಧನು ಅಂದರೆ ಬುದ್ಧಿವಂತನು ಅಥವಾ ಬ್ರಾಹ್ಮಣನು ಯಥಾವಿಧಿಯಾಗಿ ಸ್ನಾನಾದಿಗಳನ್ನು ಆಚರಿಸಿ ಮೇಲೆ ತಿಳಿಸಿರುವ ಮಂತ್ರವನ್ನು ಪಠಿಸಿ ಮಂಗಳಾರತಿಯನ್ನು ಮಾಡಬೇಕು. ಇದಕ್ಕಿಂತ ವಿಪರೀತವಾಗಿ ನಡೆದುಕೊಂಡವನು 14 ಜನ ಇಂದ್ರರಿರುವವರೆಗೆ ನರಕಕ್ಕೆ ಭಾಗಿಯಾಗುತ್ತಾನೆ. ಈ ರೀತಿಯಾಗಿ ಪಂಚರಾತ್ರಾಗಮದ ಹಂಸಬ್ರಹ್ಮ ಸಂವಾದದಲ್ಲಿ ಬರುವಂತಹ ದಾಮೋದರ ಸ್ತೋತ್ರ ಅಥವಾ ಕಾರ್ತಿಕ ದಾಮೋದರ ಸ್ತೋತ್ರ ಸಂಪೂರ್ಣವಾಗ್ತಾ ಇದೆ. ವಿಶೇಷವಾದ ಶ್ರೇಷ್ಠವಾದ ಈ ಕಾರ್ತಿಕ ಮಾಸದಲ್ಲಿ ಮಹಿಮಾನ್ವಿತವಾದಂತಹ ಈ ಸ್ತೋತ್ರವನ್ನು ನಾವೆಲ್ಲ ಪಠಿಸಿ ದಾಮೋದರನಿಗೆ ದೀಪವನ್ನು ಹಚ್ಚುವ ಮುಖಾಂತರ ಆತನ ವಿಶೇಷ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.